ಟಿಕೆಟ್ ಕಗ್ಗಂಟನ್ನ ಬಿಡಿಸುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಹೈಕಮಾಂಡ್ ಆದಿಯಾಗಿ ನಾಯಕರುಗಳು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಸಿಗಲ್ವಾ ಅನ್ನೋ ಪ್ರಶ್ನೆ ಇದೆ. ಇನ್ನೊಂದು ಕಡೆಗೆ ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ಸಿಗೋದು ಫಿಕ್ಸಾ ಅನ್ನೋ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ದಲಿತ ಎಡಗೈ ಸಮುದಾಯದ 4 ಹೆಸರು ಮುನ್ನೆಲೆಗೆ ಬಂದಿದೆ. ಯಾವ ಕಾರಣಕ್ಕೂ ಬಲಗೈ ಸಮುದಾಯಕ್ಕೆ ಟಿಕೆಟ್ ಇಲ್ಲ ಅನ್ನೋ ಸಂದೇಶವನ್ನ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಕೊಡ್ತಾ ಅನ್ನೋ ವಿಚಾರ ಕೂಡ ಈಗ ಬಹಳ ಚರ್ಚೆ ಆಗ್ತಾ ಇದೆ. ನೀವು ಕೊಡೋದಾದ್ರೆ ದಲಿತ ಎಡಗೈ ಸಮುದಾಯದ ಏಬಲ್ ಕ್ಯಾಂಡಿಡೇಟ್, ಗೆಲ್ಲುವ ಸಾಮರ್ಥ್ಯ ಇರುವಂತಹ ಕ್ಯಾಂಡಿಡೇಟ್ಗೆ ಕೊಡಿ, ನೋಡಿ ಹುಡುಕಿ ಅಂತ ಹೇಳಿ ಒಂದಷ್ಟು ಜನ ಆಕಾಂಕ್ಷಿಗಳ ಬಗ್ಗೆ ಕೂಡ ಚಿಂತನೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಕೂಡ ಒಂದಷ್ಟು ಜನರ ಹೆಸರನ್ನ ಕೂಡ ತೇಲಿ ಬಿಡೋ ಕೆಲಸವನ್ನ ಕೂಡ ರಾಜ್ಯ ನಾಯಕರು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳಿಂದ ಕೂಡ ಆಗ್ತಾ ಇದೆ. ಆದ್ರೆ ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಮಿಸ್ ಆಗುತ್ತೆ. ಬಟ್ ಕನ್ಸಿಡರ್ ಮಾಡ್ತೀವಿ, ನಾವು ದಲಿತ ಎಡಗೈ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅಂತ ಕನ್ಸಿಡರ್ ಮಾಡ್ತೀವಿ. ಆದ್ರೆ ಇವ್ರಿಗೆ ಕೊಡಲ್ಲ, ಇವ್ರನ್ನ ಬಿಟ್ಟು ಬೇರೆಯವ್ರ ಬಗ್ಗೆ ಕನ್ಸಿಡರ್ ಮಾಡುವಂತಹ ಕೆಲಸ ಆಗುತ್ತೆ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಕೋಲಾರದ ಟಿಕೆಟ್ ಹಾರ ಯಾರಿಗೆ? ಡೀಟೇಲ್ಸ್ ಈಗ ನೋಡ್ತಾ ಹೋಗೋಣ. ಕೆಎಚ್ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ಕೈತಪ್ಪುವ ಸಾಧ್ಯತೆ ಈ ಕ್ಷಣಕ್ಕಂತೂ ದಟ್ಟವಾಗಿ ಇದೆ. ಸರ್ವಸಮ್ಮತ ಅಭ್ಯರ್ಥಿ ಆಯ್ಕೆಗೆ ಹೈಕಮಾಂಡ್ ಕಸರತ್ತು ಮಾಡ್ತಾ ಇದೆ. ಎರಡೂ ಬಣದವರು, ನಾವು ಒಂದು ಹೆಸರನ್ನು ಸೂಚಿಸಿದ್ರೆ ಎರಡೂ ಬಣದವರು ತಕರಾರನ್ನ ಈ ಸಲ ಎತ್ತಬಾರ್ದು ಅಂತ ಹೇಳ್ಬಿಟ್ಟು ಬಹಳಷ್ಟು ಜರಡಿ ಹಿಡಿಯೋ ಕೆಲಸವನ್ನ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಹೈಕಮಾಂಡ್ ಇಲ್ಲಿ ಮಾಡ್ತಾ ಇದೆ. ಹಾಗಾದ್ರೆ ಯಾರ್ದೆಲ್ಲ ಹೆಸರುಗಳು ಕನ್ಸಿಡರೇಷನ್ ನಲ್ಲಿ ಇದೆ, ಏನೆಲ್ಲ ಡಿಸ್ಕಸ್ ಆಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಮುನಿಯಪ್ಪ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿರುವ ಮಾಜಿ ರಾಜ್ಯಸಭಾ ಸದಸ್ಯರು ಆಗಿರುವಂತಹ ಎಲ್ ಹನುಮಂತಯ್ಯ ಅವರ ಹೆಸರನ್ನ ಇಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಅವರ ಹೆಸರನ್ನ ಕೂಡ ಇಲ್ಲಿ ಚರ್ಚೆಗೆ ಬಿಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಕಾರ್ಯಕರ್ತರಿಂದ ಬೆಂಗಳೂರು ನಗರದ ಕಾಂಗ್ರೆಸ್ ಅಧ್ಯಕ್ಷ ಗೌತಮ್ ಕುಮಾರ್ ಅವರ ಹೆಸರನ್ನ ಕೂಡ ಮುಂಚೂಣಿಗೆ ತರೋ ಪ್ರಯತ್ನಗಳಾಗ್ತಾ ಇದೆ. ಈ ಗೌತಮ್ ಕುಮಾರ್ ಯಾರು ಅಂತ ಕೇಳಿದ್ರೆ ಮಾಜಿ ಮೇಯರ್ ವಿಜಯ್ ಕುಮಾರ್ ಅವರ ಪುತ್ರ. ಇನ್ನೊಂದು ಕಡೆಗೆ ಪಕ್ಷದ ಅಭ್ಯರ್ಥಿಯಾಗಿ ನೆಲಮಂಗಲ ಶಾಸಕ ಶ್ರೀನಿವಾಸ್ ಹೆಸರನ್ನ ಮುನ್ನೆಲೆಗೆ ತರಬಹುದಾ ಅನ್ನೋದನ್ನ ಕೂಡ ಪಾಸಿಟಿವ್ ಹಾಗೂ ನೆಗೆಟಿವ್ ವಿಚಾರಗಳನ್ನ ಕೂಡ ಯೋಚನೆ ಮಾಡ್ತಿದ್ದಾರೆ. ಈಗ ಹೊರಗಿನವ್ರನ್ನ ಕರ್ಕೊಂಡು ಬಂದ್ಬಿಡ್ಬೋದು, ಬಟ್ ಪ್ರಾಬ್ಲಮ್ ಏನಾಗುತ್ತೆ, ಇವ್ರ ಪರವಾಗಿ ಚುನಾವಣೆ ನಡೆಸೋರು ಯಾರು, ಚುನಾವಣೆ ಓಡಾಡೋರು ಯಾರು, ಆಮೇಲೆ ಆರ್ಥಿಕ ಮೂಲನೂ ಇರಬಹುದು, ಆಮೇಲೆ ಜನರ ಸಂಪರ್ಕನೂ ಇರ್ಬೋದು, ಯಾರನ್ನ ತಂದು ಮಾಡಿಸೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಮಾಜಿ ಶಾಸಕ ಮುನಿಯಪ್ಪ ಹೆಸರು ಕೂಡ ರೇಸ್ ನಲ್ಲಿ ಇದೆ. ಹಲವರ ಹೆಸರನ್ನ ಇಲ್ಲಿ ಟೋಟಲ್ ಆಗಿ ತೇಲಿ ಬಿಡೋ ಕೆಲಸ ಆಗ್ತಾ ಇದೆ. ಇದರಲ್ಲಿ ಯಾರು ಸಮರ್ಥರು, ಯಾರಿಗೆ ಗೆಲ್ಲುವಂತಹ ಶಕ್ತಿ ಜೊತೆಗೆ ಸಂಪರ್ಕ ಎರಡೂ ಬಣದವರ ಜೊತೆಗೆ ಸೇಮ್ ಇದೆ, ಸಮಭಾವದಿಂದ ನೋಡುವಂತಹ ಕೆಪಾಸಿಟಿ ಯಾರಿಗಿದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದಾರೆ. ಸೊ ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಮುನಿಯಪ್ಪ ಅವರ ಹೆಸರು ಕೂಡ ರೇಸ್ ನಲ್ಲಿ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ 4 ಆಕಾಂಕ್ಷಿಗಳು, ಇದ್ರಲ್ಲಿ ಯಾರಿಗ್ ಮಣೆ, ಉತ್ತರ ಗೊತ್ತಾಗ್ಬೇಕು. ನಾನು ಹೇಳ್ತಾ ಇದ್ದೆ ಇಷ್ಟೊತ್ತು, ಈ ಕಗ್ಗಂಟನ್ನ ಬಿಡಿಸೋ ಪ್ರಯತ್ನದ ಭಾಗವಾಗಿ ನ್ಯೂಟ್ರಲ್ ಕ್ಯಾಂಡಿಡೇಟ್ಸ್ ಅನ್ನು ನೋಡ್ತಾ ಇದ್ದಾರೆ. ಕೆಲವನ್ನ ಕೊನೆ ಕ್ಷಣದ ಲಾಭಿಗಳ ಮೂಲಕ ಕೂಡ ಯಾರಿಗೆ ಮಣೆ ಹಾಕಬೇಕು ಅಂತ ಬಲಗೈ ಫೈಟ್ಗೆ ಅಲ್ಲಿ ಆಲ್ಮೋಸ್ಟ್ ಫುಲ್ ಸ್ಟಾಪ್ ಇಡೋ ಕೆಲಸವನ್ನು ಮಾಡಿದ್ದಾರೆ. ಬಲಗೈ ವಿಚಾರದಲ್ಲಿ ಇಲ್ಲಿ ಚರ್ಚೆ ಮಾಡೋದು ಬೇಡ, ಎಡಗೈ ಸಮುದಾಯಕ್ಕೆ ಕೊಡೋಣ, ಮಣೆ ಹಾಕೋಣ, ಬಟ್ ಯಾರು ಅಂತ ಹೇಳಿ. ಬಟ್ ಇಲ್ಲಿ ತನಕ ಒಂದು 4-5 ಜನರ ಹೆಸರನ್ನು ತೇಲಿ ಬಿಡ್ಲಾಗ್ತಾ ಇದೆ. ಆದ್ರೆ ಇಂಥವರಿಗೆ ಅಂತ ಹೇಳೋದು ಈ ಕ್ಷಣಕ್ಕೂ ಕಷ್ಟ ಆಗ್ತಾ ಇದೆ. ಅಷ್ಟೊಂದು ಇಂಟರ್ನಲ್ ರಿಸರ್ವೇಶನ್ ಸಮಸ್ಯೆ ಆಗಿದೆ. ಅಲ್ಲಿ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು 4 ಜನರ ಹೆಸರನ್ನು ತೇಲಿ ಬಿಡೋ ಕೆಲಸ ಆಗಿದೆ. ಇವರಲ್ಲಿ ಕನ್ಸಿಡರ್ ಮಾಡಬಹುದು ಅಂತ ಯಾರನ್ನ ಈ ಕ್ಷಣಕ್ಕೆ ಹೈಕಮಾಂಡ್ ಇರ್ಬೋದು ಅಥವಾ ರಾಜ್ಯ ನಾಯಕರಿಗಿರ್ಬೋದು ಅನಿಸ್ತಾ ಇದೆ. ಮತ್ತೆ ಟಿಕೆಟ್ ಕೊಟ್ಬಿಡೋದು ಈಸಿ, ಹೊರಗಿನವ್ರನ್ನ ಕರ್ಕೊಂಡು ಬಂದು, ಬಟ್ ಅವ್ರ ಪರವಾಗಿ ಚುನಾವಣೆ ಓಡಾಡ್ಬೇಕಲ್ವಾ, ಚುನಾವಣೆಯಲ್ಲಿ ಇವ್ರ ಕ್ಯಾಂಡಿಡೇಟ್ ಇವ್ರ ಪರವಾಗಿ ದುಡಿಯೋಣ ನಾವು ಅಂತ ಹೇಳ್ಬೇಕಲ್ವಾ, ಅದು ತಲೆನೋವು. ಸೊ ಇದನ್ನೆಲ್ಲ ಹೇಗೆ ನೋಡ್ತಾ ಇದೆ ಹಾಗಾದ್ರೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ತಂಡ? ಮಮತಾ, ಒಂದು ಸ್ಪಷ್ಟ 4 ಹೆಸರುಗಳನ್ನು ಶಿಫಾರಸ್ಸಿಗೆ ಸಿದ್ಧ ಮಾಡಿಕೊಂಡಿರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ಕೂಡ ತರಲಾಗಿದೆ. ಇದು ಒಂದು ಹಂತ. ಆದರೆ ಕೆಎಚ್ ಮುನಿಯಪ್ಪನವರು ಎಡಗೈ ಸಮುದಾಯದ ಬೇರೆಯವರಿಗೆ ಅಂದು ಕೂಡಲೇ ಒಪ್ಪಿಕೊಳ್ತಾರಾ ಅನ್ನುವಂಥದ್ದು ಪ್ರಶ್ನೆ. ಈಗಾಗಲೇ ಕೆಎಚ್ ಮುನಿಯಪ್ಪ ಅವರು ಮಾತಾಡಿದ್ದಾರೆ, ನಾನು ತಮ್ಮ ಅಳಿಯನಂತ ಚಿಕ್ಕ ಪೆದ್ದಣ್ಣ ಅವರ ಹೆಸರನ್ನ ಹೇಳಿದ್ದೀನಿ, ಅದಕ್ಕೆ ಸ್ಟಿಕ್ ಆನ್ ಇದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಬೇರೆಯವರು ಬಂದರೆ, ಸಮಾಧಾನಕರವಾದ ಕ್ಯಾಂಡಿಡೇಟ್ ಅಂತ ಬಂದರೆ ಯಾರ್ದೂ ಸಹಕಾರ ಸಿಗದೆ ಕೊನೆಗೆ ಅವರು ಕಷ್ಟಪಡೋದು ಬೇಡ, ಅದಕ್ಕೆ ಹೇಳ್ತಾ ಇರೋದು ನಾವೇ ಒಗ್ಗಟ್ಟಾಗಿ, ಎರಡೂ ಬಣದವರು ಒಗ್ಗಟ್ಟಾಗಿ ಹೈಕಮಾಂಡ್ ಮೊದಲೇ ಹೇಳಿದಂಥ ರೀತಿಯಲ್ಲಿ ಕೆಲಸ ಮಾಡೋಣ ಅನ್ನುವ ಮೂಲಕವಾಗಿ ಎಲ್ಲೋ ಒಂದು ಕಡೆ ಇಲ್ಲ ಇದು ನಮ್ಮದೇ ಅಭ್ಯರ್ಥಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಥವಾ ತಮ್ಮ ಅಳಿಯನಿಗೆ ಸಿಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಪಟ್ಟನ್ನು ಹಿಡಿದಂತೆ ಕಾಣಿಸ್ತಾ ಇದೆ. ಮತ್ತು ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಮುನಿಯಪ್ಪ ಅವರು ಬಂದಂತೆ ಕಾಣಿಸ್ತಾ ಇದೆ. ತಮ್ಮ ಅಳಿಯನನ್ನು ಬಿಟ್ಟು ಬೇರೆಯವರು ಬಂದರೆ ಕಷ್ಟ ಅನ್ನುವಂಥ ಸಂದೇಶವನ್ನು ಈಗಾಗಲೇ ಕಳಿಸಿದಂತೆ ಕಾಣಿಸ್ತಾ ಇದೆ.
ಈಗ ಇರುವ ಎರಡು ಬಣಗಳ ನಡುವೆ ರಾಜಿ ಮಾಡಿಸಿ ಇರೋದ್ರಲ್ಲೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಹೊರಗಿನವರು ಬೇಡ ಅನ್ನುವಂಥ ಪಟ್ಟ ನೋಡಿದ್ದಾರೆ. ಆದರೆ ಈಗ ಹೈಕಮಾಂಡ್ಗೆ ಇರುವಂಥ ಆಯ್ಕೆ ಏನು ಅಂದರೆ, ಇವರು ಒಪ್ತಾ ಇಲ್ಲ ಅವರು ಒಪ್ತಾ ಇಲ್ಲ ಅನ್ನೋದಾದರೆ ಒಂದು ಹೊರಗಿನಿಂದ ಹೆಸರನ್ನು ಅನಿವಾರ್ಯವಾಗಿ ತಂದು ಬಿಡಬೇಕನ್ನುವಂಥ ಲೆಕ್ಕದಲ್ಲಿ 4 ಹೆಸರುಗಳು ಎಡಗೈ ಸಮುದಾಯದವ್ರದ್ದೇ ಚರ್ಚೆ ಆಗಿರುವಂಥದ್ದು, ಪ್ಲಸ್ ಹೈಕಮಾಂಡ್ ಮಟ್ಟಕ್ಕೆ ತಲುಪಿರುವಂಥ ಹೆಸರು. ಆದರೆ ಅವನ್ನು ಸಮ್ಮತಿಸುವ ಮೊದಲು ಕೊನೆ ಪಕ್ಷ ಎರಡೂ ಬಣದ ಸಮಾಧಾನಕರವಾದಂಥ ಒಂದು ವಿಚಾರ ಬೇಕಾಗುತ್ತೆ. ಅದು ಸಾಧ್ಯನಾ ಅನ್ನೋದು ಪ್ರಶ್ನೆ, ಮಮತಾ. ರೈಟ್, ಧನ್ಯವಾದ ಸುಖೇಶ್ ತಮ್ಮ ಮಾಹಿತಿಗಾಗಿ.